ನಮಸ್ಕಾರ. ಏಮ್ಸ್ನ ಪ್ರತಿಷ್ಠಿತ ಲೆವೆಲ್ 7 ನರ್ಸಿಂಗ್ ಆಫೀಸರ್ ಹುದ್ದೆಯ ಕನಸು ಕಾಣ್ತಿರುವ ಎಲ್ಲಾ ಆಕಾಂಕ್ಷಿಗರಿಗೆ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇದು ಕೇವಲ ಒಂದು ಕೆಲಸವಲ್ಲ, ದೇಶದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಸ್ಥಾನ ಪಡೆಯುವ ಅದ್ಭುತ ಅವಕಾಶ. ಅಷ್ಟೇ ಕಠಿಣವಾದ ಸ್ಪರ್ಧೆ ಕೂಡ ಇಲ್ಲಿದೆ. ಸರಿ, ತಡ ಮಾಡದೆ ನೇರವಾಗಿ ನಾರ್ಸೆಟ್ 10 ಪರೀಕ್ಷೆಯ ಆಳ ಅಗಲಗಳನ್ನ ಬಿಡಿಸಿ ನೋಡೋಣ ಬನ್ನಿ. ಏಮ್ಸ್ನಲ್ಲಿ ಒಂದು ಸೀಟು ಗಿಟ್ಟಿಸ್ಕೊಳ್ಬೇಕುಂಡ್ರೆ ಬರೀ ಮೆಡಿಕಲ್ ನಾಲೆಜ್ ಇದ್ರೆ ಖಂಡಿತ ಸಾಲ್ದು. ಈ ಪರೀಕ್ಷೆ ಅನ್ನೋ ಯುದ್ಧಭೂಮಿಯ ಕಂಪ್ಲೀಟ್ ಮ್ಯಾಪ್ ನಮ್ಮ ತಲೆಯಲ್ಲಿ ಇರಬೇಕು. ಕ್ಯಾಂಡಿಡೇಟ್ಸ್ ಎಷ್ಟೋರ ಮಟ್ಟಿಗೆ ಸ್ಪೀಡ್ ಆಗಿದ್ದಾರೆ, ಎಷ್ಟು ನಿಖರವಾಗಿದ್ದಾರೆ, ಜೊತೆಗೆ ಆ ಎಕ್ಸಾಮ್ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಇದು ಅಕ್ಷರಶಃ ಪರೀಕ್ಷೆ ಮಾಡುತ್ತೆ. ಇವತ್ತಿನ ಈ ಸೆಷನ್ನಲ್ಲಿ ಏನೇನಿದೆ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡ್ಬಿಡೋಣ. ಅರ್ಜಿ ಮತ್ತು ಅರ್ಹತೆ, ಎಕ್ಸಾಮ್ ಪ್ಯಾಟರ್ನ್ ಡಿಕೋಡಿಂಗ್, ಕೇಸ್ ಸಿನಾರಿಯೋಗಳನ್ನ ಎದುರಿಸೋದು ಹೇಗೆ, ಕೆಲವು ಮೆಮರಿ ಬೇಸ್ಡ್ ಪ್ರಶ್ನೆಗಳು ಮತ್ತೆ ಕೊನೆಯದಾಗಿ ಕಟ್ ಆಫ್ ಅನಾಲಿಸಿಸ್. ಮೊದಲನೇ ವಿಭಾಗ, ಅರ್ಜಿ ಮತ್ತು ಅರ್ಹತೆ. ಎಕ್ಸಾಮ್ ಹಾಲ್ ಪ್ರವೇಶ ಮಾಡೋ ಮುಂಚೆ ನಾವು ಗಮನಿಸಲೇಬೇಕಾದ ಕೆಲವು ಕ್ರೂಷಿಯಲ್ ಪಾಯಿಂಟ್ಸ್ ಇವೆ, ನೋಡೋಣ. ಗಮನಿಸಿ, 2026ರ ಈ ಪರೀಕ್ಷಾ ಸೈಕಲ್ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಫೆಬ್ರವರಿ 24ಕ್ಕೆ ಅಪ್ಲಿಕೇಶನ್ ಓಪನ್ ಆದ್ರೆ ಮಾರ್ಚ್ನಲ್ಲಿ ಕ್ಲೋಸ್ ಆಗುತ್ತೆ. ನೋಡ್ತಿದ್ದಂಗೆ ಕೇವಲ 1 ತಿಂಗಳ ಗ್ಯಾಪ್ನಲ್ಲಿ ಏಪ್ರಿಲ್ 11ಕ್ಕೆ ಪ್ರಿಲಿಮ್ಸ್ ಮತ್ತೆ ಏಪ್ರಿಲ್ 30ಕ್ಕೆ ಮೇನ್ಸ್ ಎಕ್ಸಾಮ್ ಎದುರಾಗುತ್ತೆ. ಪ್ರಿಪ್ರೇಷನ್ಗೆಂತೂ ಹೆಚ್ಚಿನ ಸಮಯ ಸಿಗೋದೇ ಇಲ್ಲ, ಹಾಗಾಗಿ ಮುಂಚಿತವಾಗಿಯೇ ಪಕ್ಕಾ ಪ್ಲಾನ್ ಇರೋದು ಬಹಳ ಮುಖ್ಯ. ಇನ್ನು ಎಲಿಜಿಬಿಲಿಟಿ ವಿಷಯಕ್ಕೆ ಬರೋದಾದ್ರೆ BSc ನರ್ಸಿಂಗ್ ಮುಗಿಸಿದವರು ರಿಜಿಸ್ಟರ್ ಆದ ತಕ್ಷಣ ಅಪ್ಲೈ ಮಾಡ್ಬೋದು. ಆದರೆ ಜಿಎನ್ಎಂ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಕನಿಷ್ಠ 50 ಬೆಡ್ಗಳಿರೋ ಆಸ್ಪತ್ರೆಯಲ್ಲಿ 2 ವರ್ಷ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ತೋರ್ಸೋದು ಕಡ್ಡಾಯ. ಯಾಕೆ ಗೊತ್ತಾ? ಅವರ ಥಿಯರಿ ನಾಲೆಡ್ಜ್ ಮತ್ತೆ ಪ್ರಾಕ್ಟಿಕಲ್ ವಾರ್ಡ್ ಎಕ್ಸ್ಪೀರಿಯನ್ಸ್ ನಡುವಿನ ಗ್ಯಾಪ್ ಫಿಲ್ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳೋಕೆ ಈ ರೂಲ್ ತಂದಿದ್ದಾರೆ. ಸರಿ, ಈಗ ಎರಡನೇ ವಿಭಾಗ, ಪರೀಕ್ಷಾ ಮಾದರಿಯ ಡಿಕೋಡಿಂಗ್. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಡಿಕೋಡ್ ಮಾಡೋಣ ಬನ್ನಿ. ಪ್ರಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ ಎರಡೂ ಕೂಡ ಸಿಕ್ಕಾಪಟ್ಟೆ ಸ್ಪೀಡ್ ಮತ್ತೆ ಆಕ್ಯುರಸಿ ಬೇಡ್ತವೆ. ಕೇವಲ 90 ನಿಮಿಷಗಳಲ್ಲಿ ಬರೋಬರಿ 100 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಬೇಕು. ಇದರ ಜೊತೆಗೆ ಪ್ರತಿ ತಪ್ಪು ಉತ್ತರಕ್ಕೂ 1/3 ನೆಗೆಟಿವ್ ಮಾರ್ಕಿಂಗ್ ಬೇರೆ ಇರುತ್ತೆ. ಅಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಆನ್ಸರ್ ಮಾಡೋದು ಅಕ್ಷರಶಃ ಕೈ ಸುಟ್ಕೊಂಡ ಹಾಗೆ. ಶ್ಯೂರಿಟಿ ಇಲ್ಲ ಅಂದ್ರೆ ಆ ಪ್ರಶ್ನೆ ಸ್ಕಿಪ್ ಮಾಡೋದೇ ಬೆಸ್ಟ್ ಸ್ಟ್ರಾಟಜಿ. ಇಲ್ಲಿರೋ ಅತ್ಯಂತ ಡೇಂಜರಸ್ ರೂಲ್ ಅಂದ್ರೆ ಇದೇ ನೋಡಿ, ಟೈಮ್ ಲಿಮಿಟೆಡ್ ಸೆಕ್ಷನ್ಸ್. ಪ್ರತಿ 20 ಪ್ರಶ್ನೆಗಳಿಗೆ ಕೇವಲ 18 ನಿಮಿಷ ಟೈಮ್ ಇರುತ್ತೆ. ಆ 18 ನಿಮಿಷ ಮುಗಿತು ಅಂದ್ರೆ ಆ ಸೆಕ್ಷನ್ ಪರ್ಮನೆಂಟ್ ಆಗಿ ಲಾಕ್ ಆಗೋಗುತ್ತೆ, ಮತ್ತೆ ಹಿಂದಿನ ಪ್ರಶ್ನೆ ನೋಡಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಮ್ ಹಾಲ್ನಲ್ಲಿ ಇದು ಎಂಥ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅಂತ ಊಹಿಸ್ಕೊಳ್ಳಿ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಜಸ್ಟ್ ಒಂದು ಅಡ್ವೈಸ್ ಅಲ್ಲ, ಅದೊಂದು ಸ್ಟ್ರಿಕ್ಟ್ ಬಾರ್ಡರ್ ಲೈನ್. ಮುಂದಿನ ವಿಭಾಗ, ಕೇಸ್ ಸಿನಾರಿಯೋ ಪ್ರಶ್ನೆಗಳ ಕರಗತ. ಮೈನ್ಸ್ ಎಕ್ಸಾಮ್ನಲ್ಲಿ ಎದುರಾಗೋ ರಿಯಲ್ ಕ್ಲಿನಿಕಲ್ ಚಾಲೆಂಜಸ್ ಬಗ್ಗೆ ಈಗ ಮಾತಾಡೋಣ. ಮೈನ್ಸ್ ಬಂತು ಅಂದ್ರೆ ಬರೀ ಬಾಯ್ಪಾಠ ಮಾಡಿರೋದು ಯಾವ್ದೂ ವರ್ಕೌಟ್ ಆಗಲ್ಲ. ಇಲ್ಲಿ ಕ್ಲಿನಿಕಲ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ನ ಟೆಸ್ಟ್ ಮಾಡ್ಲಾಗುತ್ತೆ. ಈ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ಪೇಷಂಟ್ನ ವೈಟಲ್ಸ್, ಮೆಡಿಕಲ್ ಹಿಸ್ಟ್ರಿ ಮತ್ತೆ ಸಡನ್ ಆಗಿ ಆಗೋ ಎಮರ್ಜೆನ್ಸಿಗಳನ್ನ ಕೊಟ್ಟು ನೀವ್ ಆನ್ ಡ್ಯೂಟಿ ನರ್ಸ್ ಆಗಿದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಸ್ಪಿಟಲ್ ವಾರ್ಡ್ನಲ್ಲಿ ಒಬ್ಬ ನರ್ಸ್ ಎಷ್ಟು ಫಾಸ್ಟಾಗಿ ಯೋಚನೆ ಮಾಡ್ತಾರೋ ಅಷ್ಟೇ ಫಾಸ್ಟಾಗಿ ಇಲ್ಲಿ ಆಕ್ಟ್ ಮಾಡಬೇಕಾಗತ್ತೆ. ಇಂಥ ಸಿನಾರಿಯೋಗಳನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ADPE ಅಟ್ಪಾಯಿ ನರ್ಸಿಂಗ್ ಪ್ರಾಸೆಸ್ನ ಯೂಸ್ ಮಾಡೋದು ಬಹಳ ಮುಖ್ಯ. ಅಂದ್ರೆ ಅಸೆಸ್, ಡಯಾಗ್ನೋಸ್, ಪ್ಲಾನ್, ಇಂಪ್ಲಿಮೆಂಟ್ ಮತ್ತೆ ಇವ್ಯಾಲ್ಯುಯೇಟ್. ಇಂಥ ಸ್ಟ್ರಕ್ಚರ್ಡ್ ಲಾಜಿಕ್ ಅಥವಾ ABC ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಫ್ರೇಮ್ವರ್ಕ್ನ ಫಾಲೋ ಮಾಡಿದ್ರೆ ನೋಡಕ್ಕೆ ಸರಿ ಅನ್ಸೋ ಆದ್ರೆ ಆಕ್ಚುಲಿ ತಪ್ಪಾಗಿರೋ ಆಪ್ಷನ್ಸ್ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಈಗ ವಿಭಾಗ 4, ಮೆಮರಿ ಆಧಾರಿತ ಪರೀಕ್ಷಾ ಪ್ರಶ್ನೆಗಳು. ಈ ಲಾಜಿಕ್ಗಳು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ಹಿಂದಿನ ಎಕ್ಸಾಮ್ನ ಕೆಲವು ಉದಾಹರಣೆಗಳನ್ನಿಟ್ಕೊಂಡು ವಿಶ್ಲೇಷಣೆ ಮಾಡೋಣ. ಈ ಪ್ರಶ್ನೆ ನೋಡಿ, ಡಯಾಬೆಟಿಕ್ ಕೀಟೋ ಆಸಿಡೋಸಿಸ್ DKA ಇರೋ ಪೇಷಂಟ್, ರಕ್ತದಲ್ಲಿನ ಸಕ್ಕರೆ ಮಟ್ಟ 520 ಇದೆ, ಜೊತೆಗೆ ಸ್ಮಾಲ್ ಬ್ರೀದಿಂಗ್ ಬೇರೆ ಇದೆ. ಇಂಥ ಕ್ರಿಟಿಕಲ್ ಟೈಮ್ನಲ್ಲಿ ಮೊದಲ ಟ್ರೀಟ್ಮೆಂಟ್ ಆದ್ಯತೆ ಏನಾಗಿರ್ಬೇಕು? ಮಧುಮೇಹ ಅಂದ ತಕ್ಷಣ ಇನ್ಸುಲಿನ್ ಕೊಡಬೇಕು ಅಂತ ಮೈಂಡಿಗೆ ಬರೋದು ಸಹಜ. ಆದ್ರೆ ಈ ಪ್ರಶ್ನೆ ನಮ್ಮ ತಕ್ಷಣದ ಫಿಸಿಯಲಾಜಿಕಲ್ ಪ್ರಯಾರಿಟಿನ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾ ಇದೆ. ಇಲ್ಲಿ ಇನ್ಸುಲಿನ್ ಕೊಡೋದು ಫಸ್ಟ್ ಸ್ಟೆಪ್ ಅಲ್ಲವೇ ಅಲ್ಲ, ಬದಲಿಗೆ ತಕ್ಷಣ ನಾರ್ಮಲ್ ಸಲೈನ್ IV ಫ್ಲೂಯಿಡ್ಸ್ ಕೊಡೋದು ಅಬ್ಸಲ್ಯೂಟ್ಲಿ ಕ್ರೂಷಿಯಲ್ ಆದ ಮೊದಲ ಹೆಜ್ಜೆ. ಯಾಕೆ ಗೊತ್ತಾ? DKA ಪೇಷಂಟ್ಸ್ನಲ್ಲಿ ಸಿವಿಯರ್ ಡಿಹೈಡ್ರೇಷನ್ ಇರುತ್ತೆ, ಅದು ಜೀವಕ್ಕೆ ಕುತ್ತು ತರ್ಬೋದು. ಮೊದಲು ಬಾಡಿಲಿ ಫ್ಲೂಯಿಡ್ಸ್ನ ರೀಸ್ಟೋರ್ ಮಾಡಿ ಶುಗರ್ ಕಾನ್ಸಂಟ್ರೇಷನ್ನ ಡೈಲ್ಯೂಟ್ ಮಾಡಿದ್ಮೇಲಷ್ಟೇ ಇನ್ಸುಲಿನ್ ಬಗ್ಗೆ ಯೋಚನೆ ಮಾಡಬೇಕು. ಮೆಂಟಲ್ ಹೆಲ್ತ್ ಸಿನಾರಿಯೋಗಳಿಗೆ ಬಂದ್ರೆ ತುಂಬಾ ರಾಂಗ್ ಆಪ್ಷನ್ಸ್ ನೋಡಕ್ಕೆ ಪೇಷಂಟ್ ಕೇರ್ ಥರನೇ ಕಾಣಿಸುತ್ತೆ, ಆದರೆ ಆಕ್ಚುಲಿ ಅವು ಹಾನಿಕಾರಕ.
ಈ ಪ್ರಶ್ನೆ ನೋಡಿ, ಪದೇ ಪದೇ ಪಾತ್ರೆ ತೊಳೆಯೋ OCD ಇರೋ ಪೇಷಂಟ್ಗೆ ರೆಸ್ಪಾನ್ಸ್ ಪ್ರಿವೆನ್ಷನ್ ಟೆಕ್ನಿಕ್ ಅಂದ್ರೆ ಏನು? ಇಲ್ಲಿ ಪೇಷಂಟ್ನ ಫಿಸಿಕಲ್ ಆಗಿ ಕಂಟ್ರೋಲ್ ಮಾಡೋದು ಮತ್ತೆ ಸರಿಯಾದ ಥೆರಪಿ, ಇವೆರಡರ ನಡುವಿನ ಡಿಫ್ರೆನ್ಸ್ನ ನಾವು ಗುರುತಿಸಬೇಕು. ಇದಕ್ಕೆ ಸರಿಯಾದ ಆನ್ಸರ್ ಏನು ಅಂದ್ರೆ, ಪೇಷಂಟ್ಗೆ ಆ ಗಲೀಜು ಪಾತೆಗಳನ್ನ ತೊಳೆಯದೇ ಸುಮ್ಮನೆ ಟಚ್ ಮಾಡೋಕೆ ಪ್ರೋತ್ಸಾಹಿಸೋದು. ಹೌದು, ಅವರ ಕಂಪಲ್ಸಿವ್ ಬಿಹೇವಿಯರ್ನ ಥೆರಪ್ಯೂಟಿಕ್ ಆಗಿ ಚಾಲೆಂಜ್ ಮಾಡಬೇಕು. ಅವರು ಆಕ್ಟ್ ಮಾಡದೇ ಇರೋ ಹಾಗೆ ತಡೆಯೋದ್ರ ಮೂಲಕ ನರ್ಸ್ ಇಲ್ಲಿ ಪಕ್ಕಾ ರೆಸ್ಪಾನ್ಸ್ ಪ್ರಿವೆನ್ಷನ್ ಅನ್ನೋ ಟೆಕ್ನಿಕ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಇನ್ನು ಆಬ್ಸ್ಟೆಟ್ರಿಕ್ಸ್ ವಾರ್ಡ್ನ ಈ ಸಿನಾರಿಯೋ ನೋಡಿ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆ ಹೊರಬಂದು ಮತ್ತೆ ವಾಪಸ್ ಯೋನಿಯ ಒಳಗೆ ಆಮೆಯ ತಲೆಯಂತೆ ಹಿಂದಕ್ಕೆ ಸರಿಯೋದನ್ನ ಟರ್ಟಲ್ ಸೈನ್ ಅಂತಾರೆ. ಇದನ್ನ ನೋಡಿದ ತಕ್ಷಣ ನರ್ಸ್ ಯಾವ ಕಾಂಪ್ಲಿಕೇಶನ್ ಆಗಿದೆ ಅಂತ ಗೆಸ್ ಮಾಡಬೇಕು. ನವಜಾತ ಶಿಶುವಿನ ಮಟ್ಟಿಗೆ ಇದೊಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್. ಈ ಟರ್ಟಲ್ ಸೈನ್ ಶೋಲ್ಡರ್ ಡಿಸ್ಟೋಷಿಯಾದ ಕ್ಲಾಸಿಕ್ ಸಿಗ್ನಲ್. ಅಂದ್ರೆ ಮಗುವಿನ ತಲೆ ಹೊರಬಂದಿದ್ರೂ ಭುಜ ತಾಯಿಯ ಪೆಲ್ವಿಕ್ ಬೋನ್ ಹಿಂದೆ ಸಿಕ್ಕಿ ಹಾಕ್ಕೊಂಡಿದೆ ಅಂತ ಅರ್ಥ. ಇದೊಂದು ಎಕ್ಸ್ಟ್ರೀಮ್ ಎಮರ್ಜೆನ್ಸಿ. ಮಗುವನ್ನ ಸೇಫ್ ಆಗಿ ಹೊರತೆಗೆಯೋಕೆ ತಕ್ಷಣವೇ ಸ್ಪೆಷಲೈಸ್ಡ್ ಕ್ಲಿನಿಕಲ್ ಮ್ಯಾನವರ್ಸ್ ಮಾಡಲೇಬೇಕು ಅನ್ನೋದನ್ನ ಈ ಪ್ರಶ್ನೆ ಹೈಲೈಟ್ ಮಾಡುತ್ತೆ. ಸರಿ, ಈಗ 5ನೇ ಹಾಗೂ ಕೊನೆಯ ವಿಭಾಗ ನಾರ್ಸೆಟ್ ಕಟ್ ಆಫ್ ವಿಶ್ಲೇಷಣೆ. ಈ ಎಕ್ಸಾಮ್ನಲ್ಲಿರೋ ಕಾಂಪಿಟಿಷನ್ ಲೆವೆಲ್ನ ರಿಯಲ್ ನಂಬರ್ಸ್ನ ಈಗ ನೋಡೋಣ. ಕ್ಲಿನಿಕಲ್ ಪ್ರಶ್ನೆಗಳನ್ನೆಲ್ಲ ಕಷ್ಟಪಟ್ಟು ದಾಟಿದ್ರೂ ಕೂಡ ಅಸಲಿ ಆಟ ಮುಗಿದಿಲ್ಲ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮೇನ್ ಪಾಯಿಂಟ್ ಏನಂದ್ರೆ, ಪ್ರಿಲಿಮ್ಸ್ ಅನ್ನೋದು ಜಸ್ಟ್ ಒಂದು ಫಿಲ್ಟರ್ ಮಾತ್ರ. ಅದು ನೆಕ್ಸ್ಟ್ ಲೆವೆಲ್ಗೆ ಬಾಗಿಲು ಓಪನ್ ಮಾಡುತ್ತೆ ಅಷ್ಟೇ. ಆದ್ರೆ ನೈಜವಾಗಿ ಜಾಬ್ ಸಿಗ್ಬೇಕಂದ್ರೆ ಆ ಫೈನಲ್ ಶ್ರೇಣಿ ಡಿಸೈಡ್ ಆಗೋದು ಮೇನ್ಸ್ ಎಕ್ಸಾಮ್ನ ಮೆರಿಟ್ ಆಧಾರದ ಮೇಲೇನೆ. ಇತ್ತೀಚೆಗೆ ರಿಲೀಸ್ ಆಗಿರೋ 2026ರ ಪ್ರಿಲಿಮ್ಸ್ ಪರ್ಸೆಂಟೈಲ್ಸ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಜನರಲ್ ಕ್ಯಾಟಗರಿ ಕಟ್ ಆಫ್ ಬರೋಬ್ಬರಿ 93.58% ಇದೆ. ಈ ಕ್ಯಾಲ್ಕುಲೇಷನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಕ್ಯಾಂಡಿಡೇಟ್ಸ್ ಟಾಪ್ 6.4% ಒಳಗಿರಬೇಕು. ಅಂದ್ರೆ ಎಕ್ಸಾಮ್ ಬರ್ದ ಪ್ರತಿ 100 ಟಾಪ್ ನರ್ಸ್ಗಳಲ್ಲಿ 93 ಜನ ಇಲ್ಲಿಯೇ ಎಲಿಮಿನೇಟ್ ಆಗ್ತಾರೆ. ಈ ಒಂದೇ ಒಂದು ನಂಬರ್ ಸಾಕು ಕಾಂಪಿಟೇಷನ್ ಎಷ್ಟು ಟಫ್ ಇದೆ ಅಂತ ಹೇಳಕ್ಕೆ. ಡೇಟಾ ಅಂತೂ ನಮ್ಮ ಕಣ್ಣು ಮುಂದಿದೆ. ಒಂದು ಕಡೆ 18 ನಿಮಿಷಗಳ ಟೈಮ್ ಲಿಮಿಟ್, ಇನ್ನೊಂದು ಕಡೆ 93ನೇ ಪರ್ಸೆಂಟೈಲ್ನ ಕಟ್ ಆಫ್. ಹಾಗಾದ್ರೆ ಈ ನರ್ಸಿಂಗ್ ಆಫೀಸರ್ ಅನ್ನೋ ಕಿರೀಟ ಮುಡಿಗೇರಿಸ್ಕೊಳ್ಳಕ್ಕೆ ಕ್ಯಾಂಡಿಡೇಟ್ಸ್ ತಮ್ಮ ಮಾಕ್ ಟೆಸ್ಟ್ ಸ್ಟ್ರಾಟಜಿಗಳನ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕು? ಇಷ್ಟೊಂದು ಶಾರ್ಟ್ ಟೈಮ್ನಲ್ಲಿ ಅಷ್ಟು ಪಕ್ಕಾ ಕ್ಲಿನಿಕಲ್ ಡಿಸಿಷನ್ ತಗೊಳ್ಳಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಈ ವಿಶೇಷ ವಿಶ್ಲೇಷಣೆ ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ಸ್ಪಷ್ಟತೆ ನೀಡಿದೆ ಎಂದು ಭಾವಿಸ್ತೇನೆ.